ಬಿ ಜೆ ಪಿನೂ ಇವತ್ತು ಗೆಲ್ಲುವಂಥ ಅನಿವಾರ್ಯತೆ ಬಂದಿತ್ತ ಕೊನೆಗೆ 14 ಎಸ್ ಅಂತ ಹೇಳಿದಂಥ ಯಡಿಯೂರಪ್ಪನವರು ಯಾವುದೇ ಪರಿಸ್ಥಿತಿಯಲ್ಲೂ ಈ ಸಲ 2028ರಲ್ಲೇ ಎಲ್ಲ ಸೂತ್ರಗಳನ್ನು ಬಳಸಿ ಗೆಲ್ಲುವ ಪ್ರಯತ್ನ ನಿಶ್ಚಿತ ಮಾಡ್ತದ. ಕಾರಣ ತನ್ನ ಮಗಳು ತಾವು ಗಟ್ಟಿಮುಟ್ಟಿದ್ದಾಗನ ಸೇಮ್ ಮಾಡಬೇಕು ಅನ್ನುವಂಥ ಹಠ. ಹೀಗಾಗಿ ಈಗ ಧೈರ್ಯ ಹೊರಟಿದ್ದೇನಪ್ಪ ಅಂತಂದ್ರೆ ಏನು ಮಾಡೋದಪ್ಪ 2028 ಸಲುವಾಗಿ ಅನ್ನೋದು, ಜೊತೆಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕಾಗಿದೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕಾಗಿದೆ. ಭಾಳ ಎಲ್ಲರೂ ಹಿರಿಯರು ಕಿರಿಯರು ಅಪೇಕ್ಷೆ ಉಳ್ಳಂಥವ್ರು ನಾವು ಆಗಬೇಕಪ್ಪ ಜೀವನದಲ್ಲೊಮ್ಮೆ ಮಂತ್ರಿಗಿರಿ ಉಸ್ತುವಾರಿ ಮಂತ್ರಿ ಮತ್ತೇನೋ ಕನಸುಗಳು ಕಾಣ್ತಾ ಇದ್ದವರು ಭಾಳಷ್ಟು ಇದ್ದಾರೆ. ಅದಕ್ಕಾಗಿ ಒಂದು 15 ಜನ ಒಂದು 13-15 ಜನರನ್ನು ಎತ್ತಂಗಡಿ ಮಾಡಿ ಒಳಗೆ ಹೊಸ ಬರುತ್ತರುವಂಥ ಪ್ಲ್ಯಾನು ಈಗ ನಡೆದು. ಅದಕ್ಕಾಗಿ ಸಂಪುಟ ವಿಸ್ತರಣೆಗಾಗಿ ಹೋಗಿ ಡಿಸ್ಕಷನ್ ಮಾಡುವಂಥದ್ದು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈಗ ಯಾವುದೇ ಚುನಾವಣೆ ಮೇಲೆ ಇಫೆಕ್ಟ್ ಆಗುವಂಥ ಸಂದರ್ಭ ಈ ಸದ್ಯ ಅಂತಿಲ್ಲ. ಈ ಸಮಯದಲ್ಲೇ ಹೆಚ್ಚು ಕಾಲ ಆಡಳಿತ ಮಾಡಿದವರು ಹೊರಗಿಟ್ಕೊಂಡು ಹೊಸ ಯುವಕರಿಗೆ ಆಯಿತು ಮತ್ತು ಹಿರಿಯರಲ್ಲಿ ಯಾರೇ ಸಿಕ್ಕಿಲ್ಲ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನು ಒಪ್ಪಿಸುವಂಥ ಸಮಯ ಇದಾಗೈತಿ ಅಂಥೇಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಮಾಡಿದರೆ ಸಹಜವಾಗಿ ಪಾರ್ಟಿಯಲ್ಲಿದ್ದಂಥ ತೃಪ್ತಿನೂ ಕಡಿಮೆ ಆಗ್ತದೆ ಅಂತ ಮಾತು. ಇನ್ನು ಡಿ ಕೆ ಶಿ ಅವ್ರಿಗಂತೂ ಈಗಾಗಲೇ ಅವ್ರು ಮಾನಸಿಕವಾಗಿ ಸಿದ್ಧಾಗಿಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ನಾವು 2028 ಕಾಯಿನಪ್ಪ ಏನು ವಯಸ್ಸದ ನಮಗೆ ಅನ್ನುವಂಥ ಮನೋಭಾವಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಈಗ ಏನೋ ನಾವು ಮಾತಾಡಿದರು, ಈ ಬದಲಾವಣೆ ಆಗ್ತದೆ, ಸಿ ಎಂ ಬದಲಾಗ್ತಾರೆ, ಮತ್ತೇನೋ ಆಗ್ತಾರೆ ಅನ್ನೋಂಥ ಮಾತುಗಳು ಇವತ್ತು ಕಾಂಗ್ರೆಸ್ಸಿನ ದೃಷ್ಟಿ ಇಟ್ಕೊಂಡು ಬದಲಾವಣೆ ಮಾಡೋಕ್ಕೆ ಬಿಟ್ಟರೆ ನಿಶ್ಚಿತವಾಗಿಯೂ